ನೋಡ್ಬಂದಿದೆ. ರೆಗ್ಯುಲರ್ ಆಗಿ ಹಾಡು ಫೈಟು ಈ ಥರದ್ದೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಯಾವುದೂ ಇಲ್ಲದೆ 2 ಅವರ್ 20 ನಿಮಿಷ ತಮ್ಮನ್ನು ಥಿಯೇಟ್ರಲ್ಲಿ ಕೂರಿಸಂಥ ಬರೀ ಕತೆ ಹಾಗೂ ವಿಭಿನ್ನತೆ ಮೂಡಿರೋಂಥ ಈ 45ನ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ, ಕನ್ನಡದ ಜನತೆ ಅದರಲ್ಲಿರೋಂಥ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವ್ರು ತುಂಬ ಪ್ರೀತಿಸೋಂಥ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅಣ್ಣ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿ ಸಂತೋಷ ಪಡ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಸ್ಪೆಷಲಾಗಿ ಕೊನೆಯ 20 ನಿಮಿಷನ ಜನರು ತುಂಬ ಅಪ್ಪಿ ಅದನ್ನು ತುಂಬ ದೈವಿಕವಾಗಿ ಅದನ್ನು ರಿಸೀವ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಖುಷಿಯಾಗಿದೆ. ಈ ಸಿನಿಮಾ ನಾನು ಅವತ್ತಿಂದ ಹೇಳ್ತೀನಿ, ಇದು ನಾನು ಮಾಡಿದ ಸಿನಿಮಾ ಅಲ್ಲ, ಇದು ನನ್ನ ಕೈಯಲ್ಲಿ ಆ ದೈವಶಕ್ತಿನೇ ಮಾಡಿಸಿರೋದು. ನನಗೆ ಎಷ್ಟಾಗುತ್ತೆ ಅಷ್ಟು ಶ್ರದ್ಧೆಯಿಂದ 3.5 ವರ್ಷ ಕೆಲಸ ಮಾಡಿದ್ದೀನಿ. ಇನ್ಮೇಲೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ನೀವು ಕಾಪಾಡಿ. ಸರ್, ಇಂಡಿಯಾದಲ್ಲಿ ದೇವರುಗಳ ನಾಡು ಜೊತೆ ಸಾಕಷ್ಟು ಸಂಸ್ಕೃತಿ ಮತ್ತು ಆಚರಣೆಗಳಿದೆ. ಬಟ್ ಇದೆಯಲ್ಲ ಸರ್, 45 ಡೇಸ್ ಗರುಡ ಅದನ್ನು ಡಿಕೋಡ್ ಮಾಡೋದು ಭಾಳ ಕಷ್ಟ, ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದನ್ನು ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡೋದು ತುಂಬ ದೊಡ್ಡ ಚಾಲೆಂಜ್. ಅದು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದೀರಿ. ಇದು ಏನಂದರೆ ನಮಗೆ ಗರುಡ ಪುರಾಣದ ಏನು ಈ ಫಿಲ್ಮಲ್ಲಿ ಹೇಳಿದ್ದೀವಿ ಅದು ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ವಿಷಯ. ಹಾಗಂದರೆ ಈ ಜನ್ರೇಷನಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ. ನಾನು ಕೂಡ ಮರ್ತೋಗಿದ್ದೆ. ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಈ ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದು. ಸೊ ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟು ಒಂದು ಆತ್ಮ ಟ್ರಾವೆಲಿಂಗಿಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದ್ರು. ನಾನು ಅದನ್ನು ನನ್ನ ತಲೆಯಲ್ಲಿದ್ದಾಗ ಯಾಕಿದು ಯಾವತ್ತು ನಮ್ಮ ಜನತೆಗೆ ಎಲ್ಲ ಕಡೆ ರೀಚ್ ಆಗಿಲ್ಲ, ನನಗೆ ಗೊತ್ತಿರಲಿಲ್ಲ. ಯಾಕೆ ಇದನ್ನು ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಹೆಚ್ಚೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಾರ್ಯಗಳಂದರೆ ಏನು, ಆ ಕಾರ್ಯದ ಮಹತ್ವಗಳಂದರೆ ಏನು. ಎಲ್ಲರೂ ಗರುಡ ಪುರಾಣ ಅಂದರೆ ಹೆದರ್ಕೊತಾರೆ. ಇದು ಹೆದರ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ. ಗರುಡ ಪುರಾಣ ಅನ್ನೋದು ಪ್ರತಿಯೊಬ್ಬರು ವಿಷಯ ತಿಳ್ಕೊಂಡ್ರೆ ತಮ್ಮ ಆತ್ಮಾವಲೋಕನ ಮಾಡ್ಕೋಬೋದು. ಹಾಗೂ ನಮ್ಮನ್ನು ಯಾರು ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದನೇ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಗರುಡ ಪುರಾಣ. ಆ ಗರುಡ ಪುರಾಣನ ನಿಮಗೆ ಸಿನಿಮಾದಲ್ಲಿ ತಂದಾಗ ತುಂಬ ಬೋರ್ ಮಾಡಿದೆ, ಅದನ್ನು ಹೇಳಿ ಈ ಕಡೆ ಫ್ಯಾನ್ಸ್ನೂ ಇಷ್ಟಪಟ್ಟು ಅದರೊಳಗೆ ಕಥೆನೂ ಹೇಳಿ ಎಲ್ಲವನ್ನೂ ಪ್ರಯತ್ನಪಟ್ಟು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿರೋದೇ 45. ದಯಮಾಡಿ ನೋಡಿ, ಗರುಡ ಪುರಾಣನ ಇನ್ನೂ ಹೆಚ್ಚಾಗಿ ಯೂತ್ಸ್ಗೆ, ಫ್ಯಾಮ್ಲಿಗೆ ಗೊತ್ತಾಗಂಗೆ ಮಾಡಿ. ಇಲ್ಲ, ಗರುಡ ಪುರಾಣದ ಬಗ್ಗೆ ನಾನು ಕಂಪ್ಲೀಟಾಗಿ ಬಹಳಷ್ಟು ಗುರುಗಳ ಹತ್ರ ತಿಳ್ಕೊಂಡೆ. ಆಮೇಲೆ ನಾನೇ ಕೈಯಿಂದ ಅದೆಲ್ಲ ಶಾಸ್ತ್ರೋತ್ತರವಾಗಿ ಮಾಡಿರೋದ್ರಿಂದ ನಾನೇನು ಫಿಲ್ಮಲ್ಲಿ ಗರುಡ ಪುರಾಣ ತೋರಿಸಿದ್ದೀನಿ ಅದಷ್ಟು ವಿಚಾರಗಳನ್ನ ಎಲ್ಲ ಗುರೂಜಿಗಳ ಹತ್ರ ಕೇಳಿ ಬಹಳಷ್ಟು ಜನರ ಹತ್ರ ಅಪ್ರೂವಲ್ ತೊಗೊಂಡು ಅದನ್ನು ಮಾಡಿದ್ದೀನಿ. ಸೊ ಯಾರೇ ಇವತ್ತವರೆಗೂ ನೋಡಿದರೆ ಎಲ್ಲರೂ ಆ ಗರುಡ ಪುರಾಣ ಓದಿರೋರೆಲ್ಲರೂ ಹೇಳ್ತಾ ಇದ್ದಾರೆ, ಸರ್ ಹೆಂಗೆ ಇದನ್ನು ಇಷ್ಟು ಕರೆಕ್ಟಾಗಿ ಪ್ರತಿಯೊಂದು ವಿಷಯನೂ ಹೇಳಿದ್ದೀರಾ ಅಂತ. ಅದು ಭಾಳ ಸಂತೋಷ ಆಗ್ತದೆ.